ಅಂತ ಹೇಳಿ ಸ್ವಲ್ಪ ತಡವರ್ಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗ್ಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ದೆನ್ ಅವ್ರ ಕೆಲ್ಸದ್ದು ನಾನು ಕೇಳಿದೆ, ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸ್, ಹೊಸ ಡೈರೆಕ್ಟರು, ಒಬ್ಬ ಆಕ್ಟರ್ ಇನ್ನೂ ನನ್ನ ಕರಿಯರ್ ಅಲ್ಲಿ ನಾನಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದ್ರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗ್ ಮಾಡಿದ್ದಾರೆ, ಮಾಡ್ಬೇಕೋ ಬೇಡಬೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲ್ಸ ಕೇಳಿದೆ ನಾನು ಫಸ್ಟ್, ನಿಮ್ಮ ಏನ್ ವರ್ಕ್ ಮಾಡಿದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದು ಶೋ ರೀಲ್ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗ್ಲಿ, ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡಬೇಕು, ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಸಿನಿಮಾ, ಅಂದ್ರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲನೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಅವರ ಪ್ಯಾಷನ್ ಆಗ್ಲಿ, ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅನಿಸ್ತು. ಅಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು. ಸೊ ದ್ಯಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್. ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ರೋಲ್ ಇರುತ್ತೆ ನಿಮ್ದು, ಒಂದು ಸಪೋರ್ಟ್ ಮಾಡಿ ಆ ಥರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡಲಿಲ್ಲ.